ಜೀವನದಲ್ಲಿ ಒಂದು ಮರೆಯಲಾಗದ ಒಂದು ಪವಾಡ ಅಂತ ಹೇಳಿದ್ರೆ ಬ್ರಹ್ಮಲಿಂಗನ ಕರುಣೆಯಿಂದ ಕೃಪಾ ಕಟಾಕ್ಷದಿಂದ ನಾನು ಉಳಿದಿದ್ದೆ ದೊಡ್ಡದೆ ಎನ್ನುವುದಕ್ಕೆ ಮಳೆಗಾಲದ ಆಟ ಮುಗಿಸಿ ಮನೆಗೆ ಬರುವಾಗ 3 ಆಟ ಆ ದಿವಸದಲ್ಲಿ ಆ ದಿನ ಒಂದು ಕುಂದಾಪುರ, ಒಂದು ನಿಟ್ಟೂರು, ಇನ್ನೊಂದು ಕೊಡೂರು ಅಂತ 3 ಕಡೆಗಳಲ್ಲಿ ರಾತ್ರಿ ಆಟ. 3 ಆಟ ಮುಗಿಸಿ ಮತ್ತೆ ಸಾಯಂಕಾಲ ಕೊಲ್ಲೂರಿಗೆ ಆಟಕ್ಕೆ ಹೋಗ್ಬೇಕು. ಚಿತ್ತೂರಲ್ಲಿ ನಾನು ಬೆಳಿಗ್ಗೆ ಆವಾಗ ನನ್ನಲ್ಲಿ ಬೈಕ್ ಇತ್ತು, ಇದ್ರ ಮನೆಯಲ್ಲಿತ್ತು. ಬಸ್ಸಿಗೆ ಬಂದು ಇಳಿದು ನಾ ಮನೆಗೆ ಹೋಗೋದಕ್ಕೆ ಬಸ್ ಒಂದು ಕಾಯ್ತಾ ಇದ್ದೆ. ಎದುರುಗಡೆಯಿಂದ ಒಂದು ವೆಹಿಕಲ್ ಹೊಡೆದದ್ದು ನನಗೆ. ಸ್ಟ್ಯಾಂಡ್ ಅಲ್ಲಿ ಕಾಯ್ತಿದ್ದೆ. ಆ ಕಡೆ ಬಸ್ಸಿಗೆ ಸೈಡ್ ಕೊಡೋದಕ್ಕಾಗಿ ಈ ಕಡೆಯಿಂದ ಒಂದು ಪಿಕಪ್ ಬಂದದ್ದು, ಹೊಡೆದದ್ದು. ಆವತ್ತು ನಾವು ಉಳಿದದ್ದೇ ಬ್ರಹ್ಮಲಿಂಗನ ದಯೆ. ಇಲ್ಲಿ ತಲೆ ಬಾಗಾಗಿ ಹೋಗ್ಬೇಕಿತ್ತು, ಅಷ್ಟು ಚರ್ಮ ಸರಿ ಇಲ್ಲಿ ಮುಖದ ಮೇಲೆ ಬಂದು ಕಣ್ಣು ಹೋಗ್ಬೇಕಾಗಿತ್ತು, ಎಂಥದ್ದು ಆಗದೆ ಸಣ್ಣ ರೀತಿಯಲ್ಲಿ ಒಂದು ಇದಾಗಿದೆ. ಆ 3 ಯಕ್ಷ ಸೇವೆಯನ್ನ ಮಾಡಿ ಬಂದು ಖಂಡಿತ ಬ್ರಹ್ಮಲಿಂಗನ ಸೇವೆಗಾಗಿಯೇ ನಾನು ಬದುಕೊಂಡಿದ್ದೇನೆ. ಖಂಡಿತವಾಗಿ ಸೇವೆ ಮಾಡುವ ಆ ಯೋಗ ಇದ್ದಿದ್ರಿಂದ ಬದುಕೊಂಡಿದ್ದೆ. ಅವನ ಪವಾಡ ಅದು. ತಾವು ಅದನ್ನೊಂದು ಜೀವಮಾನದಲ್ಲಿ ಮರೆಯಲಾಗದ ಘಟನೆ. ಯಕ್ಷ ಬದುಕಿನಲ್ಲಿ ಬದುಕಿದ್ದೆ ಕಷ್ಟ. ನಾನು ಬದುಕಿದ್ದೆ. ಅದು ಅವನ ಕ್ಷೇತ್ರದಲ್ಲಿ, ಚಿತ್ತೂರಲ್ಲಿ ಮಾನಗಟ್ಟೆ ಹೋಗುವ ದಾರಿಯ ಆ ಸರ್ಕಲ್ ಅಲ್ಲಿ, ಚಿತ್ತೂರು ಸರ್ಕಲ್ ಅಲ್ಲಿ ಅಂತದೊಂದು ಆಯ್ತು. ಹೌದು. ಎಂತ ಇಲ್ಲ, ತಲೆ ಭಾಗ ಆಗಿದ್ರೆ ನಾವು ಉಳಿ ಬಿದ್ದದೊಂದು ಗೊತ್ತು ಬಿಟ್ಟರೆ ಮತ್ತೆ ಬೇರೆ ಏನು ಗೊತ್ತಿಲ್ಲ. ಅಲ್ಲೆಲ್ಲ ಕುಡಿಗ ಆಸ್ಪತ್ರೆ ಸೇರಿಸಿ ಅಲ್ಲಿ ಯಾರೋ ತಕೊಂಡು ಹೋಗಿದ್ರು ಎಂತದ್ದು ನನಗಂತೂ ಗೊತ್ತಿಲ್ಲ. ಕೊನೆಗೆ ಎಷ್ಟು ದಿನ ಇದ್ರಿ ಆಸ್ಪತ್ರೆಯಲ್ಲಿ? ಒಂದು 13 ದಿವಸ ಇದ್ದೆ. 13 ದಿವಸ ಇದೆ. ಅಂತದ್ದು ಜೀವನ್ ಮರಣ ಹೋರಾಟ ಏನೊಂದು ಹೇಳ್ಕೊಂಡು ಅದಕ್ಕೆ ಇನ್ನೊಮ್ಮೆ ಪುನರ್ಜನ್ಮ ಆಯ್ತು. ನಾನು ಕುಂದಾಪುರ ತಕೊಂಡು ಹೋಗಿ ಇಂಜೆಕ್ಷನ್ ಕೊಟ್ಟು ಕೂಡಲೇ ಬಾಲಕೃಷ್ಣ ಶೆಟ್ಟರ್ ಡಾಕ್ಟರ್ ಅವರು ಚೆನ್ನೈದಲ್ಲಿ ಸ್ವಚ್ಛ ಆಗಿದ್ದೇನೆ ನಾನು. ಅವರಿಗೆ ಅನುಮಾನ ಆಗಿ ಕೆಲವೊಮ್ಮೆ ತಲೆ ಒಳಗಡೆ ಪೆಟ್ಟಾದಿದ್ರೆ ಪಟಕಂತ ಸ್ವಚ್ಛ ಆಗ್ತಾರೆ, ಕೂಡಲೇ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿ ಸ್ಕ್ಯಾನಿಂಗ್ ಕಳಿಸಿದೆ. ಖಂಡಿತ ಏನೂ ಆಗ್ಲಿಲ್ಲ. ನೋಡಿದವರೆಲ್ಲ ಆಸೆ ಬಿಟ್ಟಿದ್ದಾರೆ. ಆದ್ರೆ ಬ್ರಹ್ಮಲಿಂಗ ನನಗೆ ಇಲ್ಲಿವರೆಗೆ ಸಂತೋಷದ ಕ್ಷಣವನ್ನ ಕೊಟ್ಟದಿದ್ರೆ ಬ್ರಹ್ಮಲಿಂಗ ಸ್ವಾಮಿ. ಇದನ್ನು ತಾವು ಸದಾ ನೆನಪಿಸ್ತೀವಿ. ಹೌದೌದು, ನೆನಪಿಸಲೇಬೇಕಾದ ವಿಷಯ ಬ್ರಹ್ಮಲಿಂಗನನ್ನು. ಖಂಡಿತ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.